ವಿ ಸುನಿಲ್ ಕುಮಾರ್, ಸಿದ್ದು ಸವದಿ, ಟಿ.ಎಸ್. ಶ್ರೀವತ್ಸವ್, ಚನ್ನಬಸಪ್ಪ, ಬಿ.ಎಂ. ನಾಗರಾಜ್, ಶ್ರೀನಿವಾಸ್ ಎನ್.ಟಿ, ಮಹೇಶ್ ತೆಂಗಿನಕಾಯಿ, ಎಂ.ಆರ್. ಪಟೇಲ್, ಯು.ಬಿ. ಬನ್ಕರ್, ವಿಶ್ವಾಸ್ ವಸಂತ್ ವೈದ್ಯ, ವಿಠಲ್ ಸೋಮಣ್ಣ ಹಲಗಕರ್, ಜಗದೀಶ್ ಶಿವಯ್ಯ ಗುಡಗಂಟಿ, ಬಿ.ಪಿ. ಹರೀಶ್, ಜಿ.ಟಿ. ಪಾಟೀಲ್, ಬಸವನಗೌಡ ತುರ್ವಿಹಾಲ್, ಅರ್ಗಜಾಂದ್ರ, ಕೆ. ಷಡಕ್ಷರಿ, ಭೀಮನಟಿ ನಾಯಕ್, ಅನಿಲ್ ಚಿಕ್ಮಾದು, ಗಣೇಶ್ ಪ್ರಕಾಶ್ ಹುಕ್ಕೇರಿ, ಕೆ.ವೈ. ನಂಜೇಗೌಡ. ಈಗ ಇವತ್ತಿದು ಅಧ್ಯಕ್ಷರೇ, ನಮ್ಮ 69ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ. ಅವ್ರ ಹಂಗ ಕೂಗಾಡ್ತಿರ್ಲಿ, ನಾವು ಹೇಳ್ತಾ ಇರೋಣ. ಧರಣಿಲಿ ಕೊಡಿ, ನೀವು ಬರೀ ಬಿಲ್ ಪಾಸ್ ಮಾಡ್ಕೊಂಡ್ರೆ ಕೊಡಿ, ನಮಗೂ ಚರ್ಚೆಗೆ ಅವಕಾಶವ. ಪ್ರಶ್ನೆ ಕೇಳಕ್ ಅಧ್ಯಕ್ಷರೇ ಮಾಡ್ಕೊಡಕ್ ಹೇಳಿ. ಅಜೆಂಡಾದಲ್ಲಿ ಬಂದಿರೋದನ್ನ ಕೊಡಿ ಸ್ವಾಮಿ, ಚರ್ಚೆ ಮಾಡಕ್ಕೆ. ಹೌದು, ಸ್ವಲ್ಪ ಕೇಳಿ. ಇಲ್ಲಿ ಪ್ರಕಟಣೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118ರ ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 25 ಜುಲೈ 2024ರಂದು ಯಾವುದೇ ತಿದ್ದುಪಡಿಗಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 4 ವಿಧೇಯಕ 2024, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ವಿಧಾನ ಮಂಡಲ ಅನರ್ಹತಾ ನಿವಾರಣಾ 2ನೇ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮ ನಿಯಮ ವಿಧೇಯಕ 2024, ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕ 2024. ಈಗ ಮನವೊಲಿಸ್ತಾ ಇದ್ದೀರಿ ಅಧ್ಯಕ್ಷರೇ. ಮೂಡಾದು ಒಂದ್ಸರಿ ತಗೊಂಬಿಡಿ. ಮೂಡಾದು ಒಂದ್ 10 ನಿಮಿಷ ಟೈಮ್ ಕೊಡಿ. 15 ನಿಮಿಷದಲ್ಲಿ ಮುಗಿಸ್ಬಿಡ್ತೀರಿ. 15 ನಿಮಿಷ ಮೂಡಾದು ಮತ್ತೆ ಪರಿಶೀಲನೆ ಮಾಡಿ ಒಂದು ಅವಕಾಶ ಕೊಡಿ. ಈಗ ಜನರ ಪರವಾಗಿ, ನಿಮ್ಮ ಊರಿನ ಪರವಾಗಿ ಅಥವಾ ಸಮಸ್ಯೆಗಳ ಪರವಾಗಿ ಏನೋ ಚರ್ಚೆ ಮಾಡದೆ ನಿಮಗೆ ಚರ್ಚೆ ಅವಕಾಶ ಕೊಡುವ. ನೀವು ಜನರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ, ನಾನೇನ್ ಮಾಡ್ಲಿ? ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನೀವು ಕೇಳ್ತಾ ಇಲ್ಲ, ನಾನೇನ್ ಮಾಡ್ಲಿ? ಈ ಮಳೆಗಾಲದಲ್ಲಿ ಬಹಳಷ್ಟು ಸಮಸ್ಯೆಗಳು ನಡೀತಾ ಇದೆ, ಅದರ ಬಗ್ಗೆ ನೀವು ಚರ್ಚೆಗೆ ಅವಕಾಶ ಇಲ್ಲ, ನಾನೇನ್ ಮಾಡ್ಲಿ? ನನಗೆ ನಿಯಮದಲ್ಲಿ ಅವಕಾಶ ಇಲ್ಲದನ್ನು ಕೇಳಿದ್ರೆ ನಾನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ನನಗೆ ನಿಯಮದಲ್ಲಿ ಅವಕಾಶ ಇಲ್ಲ. ನಿಮ್ಮ ಮೇಲೆ ಸಹಾನುಭೂತಿ ಎಲ್ಲ ಕೂಡ ಇದೆ. ಕೆಟ್ಟ ಸಂಪ್ರದಾಯ ಈ ಒಂದು ಅಸೆಂಬ್ಲಿ ತರಲಿಕ್ಕೆ ನಾನು ತಯಾರಿಲ್ಲ. ಕೆಟ್ಟ ಸಂಪ್ರದಾಯ ನಮಗೆ ತರಲಿಕ್ಕೆ ಆಗುದಿಲ್ಲ. ಭವಿಷ್ಯದಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಚರ್ಚೆಗೆ ತಕ್ಕೊಂಡಿದ್ದಾರೆ ಅಂತ ಹೇಳಿರುವಂತಹ ಕೆಟ್ಟ ಸಂಪ್ರದಾಯವನ್ನು ತಾವು ನನ್ನಿಂದ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬಾರ್ದು. ನಮ್ಗೆಲ್ಲರಿಗೂ ಕೂಡ ಸಹಕಾರ ಕೊಟ್ಟು ಈ ರಾಜ್ಯದ ಜನರ ಹಿತಾಸಕ್ತಿ, ಈ ರಾಜ್ಯದ ಜನಕ್ಷೇತ್ರ ಸಮಸ್ಯೆಗಳು, ಈ ರಾಜ್ಯದ ಅಭಿವೃದ್ಧಿ, ಈ ರಾಜ್ಯದ ಏಕತೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡೋದೆಲ್ಲ ಅವಕಾಶ ಮಾಡಿ. ಅದಕ್ಕೆ ನಾನು ಇನ್ನು ಫುಲ್ ಟೈಮ್ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಕೊಡ್ತೇನೆ. ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ನನ್ನಿಂದ ನೀವು ಆಗ್ಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಸಹಕಾರ ನಾನು ಕೇಳ್ತಾ ಇವತ್ತು ಇದ್ದೇನೆ. ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ, ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ. ಎಲ್ಲ ತರ ಮೈಕಾಗಿ ಕಿವಿಗೆ ಮೈಕ್ ಹಾಕಿ ಆಗ ಮಾತ್ರ ನಾನು ಕೇಳ್ತಿಲ್ಲ, ನೀವು ಬೊಬ್ಬೆ ಕೇಳ್ತಾ ಇದ್ದೀವಿ. ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ. ಈಗ ಪ್ರಶ್ನೋತ್ತರ ಬಿಲ್ ಬರ್ಲಿಕ್ಕೆ ದಯವಿಟ್ಟು ಬೇಡ ಅಧ್ಯಕ್ಷರೇ. ಬಸವರಾಜ್ ನೀಲಪ್ಪ ಶಿವಣ್ಣವರ್, ಅನ್ಯಾಯ. ಮಧು ಬಂಗಾರಪ್ಪ ಅವರ ಪರವಾಗಿ ಯಾರು ಕೊಡ್ತಾರೆ? ಅಧ್ಯಕ್ಷರೇ, ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನ ಕೊಡಪ್ಪ, ಭಾಷಣ ಮಾಡೋಣ. 1271ನೇ ಪ್ರಶ್ನೆಯನ್ನ ನಾವು ಭಾಷಣ ಶುರು ಮಾಡ್ತೀರಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ.
ಉತ್ತರ ಬಂದ ಸರ್. ಓಕೆ, ವಿಶ್ವಾಸ್ ವಸಂತ ವೈದ್ಯ, ವಿಶ್ವಾಸ್ ವಸಂತ ವೈದ್ಯ, ದಿನೇಶ್ ಗುಂಡ್ರಾವ್. ನನ್ನ ಪ್ರಶ್ನೆ ಜನರ ಸಂಖ್ಯೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾರೆ, ಸಹಕಾರ ಕೊಡಿ ಸ್ವಲ್ಪ ಹೊತ್ತು. ಪ್ರಶ್ನೆ ಸಂಖ್ಯೆ 1019 ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳಬಯಸ್ತೇನೆ. ಸರ್ಕಾರ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. IPHS 2022 ಮಾನದಂಡಗಳ ಪ್ರಕಾರ ನೀವು ಅನುಮತಿ ಕೊಟ್ಟಿದ್ದೀರಾ ಅಂತ ಮೂಡ ಬಗ್ಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅಂತ ನಾನು ಭಾಷಣ ಶುರು ಮಾಡ್ತಾ ಇದ್ದೀನಿ. ಸರಿಯಲ್ಲ, ಏನೇನ್ ಹೇಳ್ಬೇಕು ಎಲ್ಲ, ಯಾಕಂದ್ರೆ ಯಾವ್ದು ಕೂಡ ರೆಕಾರ್ಡಿಂಗ್ ನಾನು ನಿಯಮಾನುಸಾರ ಮೂಡಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಪಟ್ಟಣ ಸುಮಾರು 35,000 ಇವತ್ತು ಜನಸಂಖ್ಯೆ ಇದ್ದು ಅಕ್ಕಪಕ್ಕ 15-20 ಗ್ರಾಮಗಳು ಬಹಳಷ್ಟು ಬಡವರಿಗೆ, ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಅದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ನಿರ್ಧರಿಸಬೇಕಂತ ವಿನಂತಿ ನಾನು ಮಾತಾಡ್ತೀನಪ್ಪ. ಅಧ್ಯಕ್ಷರೇ, ಓಕೆ, ಆಯ್ತು, ಕೇಳಿದ್ರಲ್ಲ, ಉತ್ತರ ಕೊಡ್ತಾರೆ. ಬಹಳಷ್ಟು ಮುಖ್ಯವಾದಂತ ಅಂಶ ಏನಂದ್ರೆ 1987ರಲ್ಲಿ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಮಾನ್ಯ ಅವಾಗಿನ ಈಗ ಹಿಂದಿನ ಕಥೆ ಎಲ್ಲ ಬೇಡ. ಸ್ಪೀಕರ್ ಏನಾಗ್ಬೇಕು ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ಕೇಳಿ. ತಿಳ್ಕೊಂಡು ನೀ ಹಿಂದೆ ಪ್ರಜಾಪ್ರಭುತ್ವದ ರೀತಿ ಕೇಂದ್ರವನ್ನ ನ್ಯಾಯ ಸಿಗೋ ರೀತಿ ಸ್ಪೀಕರ್ ತನಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಮೂಡ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೂಡಾಗ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಹಿಂದೆ ಮೈಸೂರು ನಗರ ನಿರ್ಮಾಣ ಮಾಡಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1903ನೇ ಇಸ್ವಿಯಲ್ಲಿ ನವೆಂಬರ್ 25 ಮೈಸೂರು ನಗರಾಭಿವೃದ್ಧಿ ಸಮಿತಿ ರಚನೆ ಮಾಡಿದ್ರು. ಯಾರಿಗೆ? ಬಡವರಿಗೆ ಸೈಟ್ ಕೊಡ್ಬೇಕು ಅಂತ. ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಮಾಡಿದ್ದು. ಅದಾದ್ಮೇಲೆ CIDT ಅಂತೇಳಿ ಮೈಸೂರು ನಗರಾಭಿವೃದ್ಧಿ ಮೂಡ ಪರಿವರ್ತನೆ ಆಯ್ತು. ಇಲ್ಲಿ ಮತ್ತೆ ಟ್ರೈಬಲ್ ಏರಿಯಾಸ್ ಅಲ್ಲಿ ಈ ಮೂಡ ಆದ್ಮೇಲೆ 1,20,000 ಜ್ಯೋತಿ ಗಣೇಶ್, ಮಾನ್ಯ ಸದಸ್ಯರ ಒಂದು ಬೇಡಿಕೆಯನ್ನ ಮಂತ್ರಿಗಳಿಗೆ ತಿಳಿಸ್ತೀನಿ ಅಧ್ಯಕ್ಷ. ಹೇಳ್ತಾ ಹೋಗಿ ಶ್ರೀ ಜ್ಯೋತಿ ಗಣೇಶ್, ಮತ್ತೆ ಪ್ರೆಸ್ಸಿಗೆ ಹೋಗ್ಬಿಡು. ಜ್ಯೋತಿ ಗಣೇಶ್. ಅಧ್ಯಕ್ಷರೇ, ಅವತ್ತು ಪ್ರದೀಪ್ ಈಶ್ವರ್, ಡಿ ಮಾದೇಗೌಡರು ಪ್ರದೀಪ್ ಈಶ್ವರ್, ಅವತ್ತು ಮಾದೇಗೌಡರು 26,000 ಸೈಟ್ಗಳನ್ನ ಕೊಟ್ರು. ಸಿದ್ದು ಪಾಟೀಲ್, ಇವತ್ತೂ ಕೂಡ ಜನ ಗುರುಪಾದಪ್ಪ ಸಂಗನಗೌಡ ಮನೆ ಪಾಟೀಲ್, ಮಾದೇಗೌಡ ಅಂತ ಕರೀತಾರೆ. ಮನೆ ಮಾದೇಗೌಡ ವೇದವ್ಯಾಸ್ ಕಾಮತ್, 26,000 ಸೈಟ್ ವೇದವ್ಯಾಸ್ ಕೊಟ್ರು. ಕಾಮತ್, ಕಿವಿಗೆ ಒಂದ್ ನಯ ಹೂವಲ್ಲ, ಪೈಸೆ ಮಾತಾಡಿ, ತಗೊಂಡಿಲ್ಲ. ಕ್ವಶನ್ ಕೇಳಿ. ಮಾದೇಗೌಡರನ್ನ ದೇವ್ರು ಅಂತ ಪೂಜೆ ರಿಜ್ವಾನ್ ಮಾಡಿದ್ರು. ಅರ್ಷದ್, ಆಮೇಲೆ ಈ ಮೂಡಾದಲ್ಲಿ ರೇವಣ್ಣ ಹೆಗ್ಗಡೆಗಳು ಎಸ್ಟಿ, ಸೇರ್ಕೊಂಡ್ಬಿಟ್ಟು ರೇವಣ್ಣ ಮೂಡಾದಲ್ಲಿ ಇಲಿ ಹೆಗ್ಗಡೆ ಸೇರ್ಕೊಂಡ್ತು. ಮುನಿರಾಜ್, ಇವತ್ತು ಬದಲಿ ಮುನಿರಾಜು ನಿವೇಶನಗಳ ದಾಸರಳ್ಳಿ, ಹೆಸರಲ್ಲಿ ನಡೆಯುವ ಕರ್ಮ ಕಾಂಡ. ಸಿದ್ದರಾಮಯ್ಯನವರು ದೊಡ್ಡನಗೌಡ ಹನುಮಗೌಡ ತಮ್ಮ ಪಾಟೀಲ್, ರಾಜಕೀಯ ಪ್ರಭಾವ ಬೆಳೆಸಿ ತಮ್ಮ ಪತ್ನಿಯ ಹೆಸರಿಗೆ ಕಾನೂನು ಬಾಹಿರವಾಗಿ ಹರೀಶ್ ಗೌಡ 40 ಚಾಮರಾಜ್, ಕೋಟಿಗೂ ಹರೀಶ್ ಅಧಿಕ ಗೌಡ ಮೊತ್ತದ ಚಾಮರಾಜ್, ಮಠವನ್ನ ಸೈಟ್ಗಳನ್ನ ಭೀಮನಟ್ಟಿ ತೆಗೆದುಕೊಂಡಿದ್ದಾರೆ. ನಾಯಕ್, ಸನ್ಮಾನ್ಯ ಅಧ್ಯಕ್ಷರೇ, ಭೀಮನಟ್ಟಿ ನಾಯಕ್, ದೇವನೂರು 3ನೇ ಬಡಾವಣೆ ಹಂತದಲ್ಲಿ ನಿರ್ಮಾಣಕ್ಕೆ ಭೀಮನಟ್ಟಿ ನಾಯಕ್. 1992ನೇ ಇಸ್ವಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ ಬಂತು. ಈಗ 1997ನೇ ಇಸ್ವಿಯಲ್ಲಿ ಭೀಮನಟ್ಟಿ ಇದು ನಾಯಕ್. ಈಗ ದಸರಾ ಈಗ ಗ್ರಾಮದಲ್ಲಿ ಅಲ್ಲಿ ಪ್ರಶ್ನೋತ್ತರ ಕೇಳ್ತಾ ಅಕ್ವೈರ್ ಇದ್ದಾರೆ, ಆದ್ಮೇಲೆ ಇವತ್ತು ಮಾಡ್ಬೇಡಿ. ಈಗ ಅದಕ್ಕೆ ನೀವು ಆ ಪ್ರಶ್ನೆ ನಮ್ಮನ್ನ ಬಿಟ್ಬಿಟ್ಟು ನೀವು ಕ್ವಶನ್ ಅವನ್ನ ನಡೆಸಿದ್ರೆ ನಿಮ್ಮನ್ನ ಯಾರು ಬಿಟ್ಟಿದ್ದೆ? ನೀವು ನಮ್ಮವರಾಗಿದ್ರೆ ಸೀಟಲ್ಲಿ ಕೂತ್ಕೊಳ್ಳಿ. ನಾನು ಬೇಡ ಅಂತ ನೀವೇನೇನಿದ್ದು ಹೇಳಿದ್ನಾ? ನಾವೇನಾದ್ರು ಬಿಲ್ಲಿಗೆ ತೊಂದರೆ ಕೊಟ್ರ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.